ಡಿಯರ್ ಸ್ಟೂಡೆಂಟ್, ಸೆಕೆಂಡ್ ವೀಕ್ ಇರ್ತಕ್ಕಂತಹ ಡ್ರಾಮಾ ಮರ್ಚೆಂಟ್ ಆಫ್ ವೆನಿಸ್ ಬೈ ವಿಲಿಯಮ್ ಶೇಕ್ಸ್ಪಿಯರ್. ಇದರ ಒಂದು ಎಕ್ಸ್ಪ್ಲನೇಷನ್. ಆಂಟೋನಿಯೋ ವಾಸ್ ಎ ಕೈಂಡ್ ಆ್ಯಂಡ್ ರಿಚ್ ಮರ್ಚೆಂಟ್ ಆಫ್ ವೆನಿಸ್. ವೆನಿಸ್ನ ಒಬ್ಬ ಮರ್ಚೆಂಟ್ ಟಾಪ್. ಇಸ್ ಕ್ಲೋಸ್ ಫ್ರೆಂಡ್ ವಾಸ್ ಬಸಾನಿಯೋ. ಎ ಯಂಗ್ ಮ್ಯಾನ್ ಅವನು. ಆಂಟೋನಿಯೋ ಹ್ಯಾಡ್ ಓನ್ಲಿ ಒನ್ ಎನಿಮಿ ಇನ್ ವೆನಿಸ್. ಆಂಟೋನಿಯೋ ಒಬ್ಬ ಎನಿಮಿಯನ್ನು ಹೊಂದಿದ್ದಾರೆ. ಅವ್ರು ಯಾರಪ್ಪ ಅಂದರೆ ಶೈಲಾಕ್ ದ ಜ್ಯೂ, ಅವನು ಯಹೂದಿ. ಆ್ಯಂಡ್ ಮನಿ ಲೆಂಡರ್, ಅವ್ರು ಯಾರಪ್ಪ ಅಂದರೆ ಮನಿ ಲೆಂಡರ್ ಆಗಿರ್ತಾರೆ. ವಿತ್ ಎ ವೆರಿ ಹೈ ರೇಟ್ಸ್ ಆಫ್ ಇಂಟ್ರೆಸ್ಟ್, ತುಂಬ ಬಡ್ಡಿ ಹೆಚ್ಚು ರೇಟ್ ಇಂಟ್ರೆಸ್ಟ್ಗೆ ಕೊಡ್ತಾ ಇರ್ತಾರೆ. ಒಮ್ಮೆ ಬಸಾನಿಯೋ ಸೀಕ್ಸ್ ಎನ್ ಹೆಲ್ಪ್, ಒಂದು ಸಹಾಯವನ್ನು ಕೇಳ್ತಾನೆ ಫ್ರಮ್ ಆಂಟೋನಿಯೋ ಟು ಮ್ಯಾರಿ ಪೋರ್ಷಿಯಾವನ್ನು ಮ್ಯಾರಿಲಿ ಆಗಲಿಕ್ಕೆ ಒಂದು ಹೆಲ್ಪನ್ನು ಕೇಳ್ತಾನೆ. ಪೋರ್ಷಿಯಾ ಆಫ್ ಬೆಲ್ಮೊಂಟ್, ಅವಳು ಬೆಲ್ಮೊಂಟ್ ಪ್ರದೇಶದವಳು. ಶಿ ವಾಸ್ ರಿಚ್ ಆ್ಯಂಡ್ ಸೋ ಬ್ಯೂಟಿಫುಲ್. ಬಟ್ ಅಟ್ ದಿಸ್ ಟೈಮ್, ಆ ಟೈಮಲ್ಲಿ ಆಂಟೋನಿಯೋ ಇನ್ವೆಸ್ಟೆಡ್ ಆಲ್ ಇಸ್ ಮನಿ, ಎಲ್ಲ ಮನಿಯನ್ನು ಎಲ್ಲ ಹಾಕಿರ್ತಾನೆ ಅಂದರೆ ಇನ್ ಶಿಪ್ ಟ್ರೇಡಲ್ಲಿ ಹಾಕಿರ್ತಾನೆ. ಹಾಗಾಗಿ ಈ ಆಸ್ಕಡ್ 3000 ಡುಕಾಟ್ಸ್, ಇದು ಇಟಾಲಿಯನ್ನ ಮೌಲ್ಯ 3000 ಡುಕಾಟ್ಸನ್ನು ಕೇಳ್ತಾನೆ ಫ್ರಮ್ ಯಾರಿಂದ? ಶೈಲಾಕ್. ಬಟ್ ಶೈಲಾಕ್ ಕನ್ಕ್ಲೂಡೆಡ್ ಹಿಮ್ ಟು ಸೈನ್ ಎ ಬಾಂಡ್, ಒಂದು ಬಾಂಡ್ಗೆ ಸೈನ್ ಹಾಕಲಿಕ್ಕೆ ಕೇಳ್ಕೊತಾನೆ, ಕಂಡೀಷನ್ ಇಂಟರ್ನ್ ಪ್ರತಿಯಾಗಿ. ಹಿಯರ್ ಶೈಲಾಕ್ ಹೇಟ್ಸ್ ಆಂಟೋನಿಯೋ ಫಾರ್ ಇಸ್ ಕ್ರಿಶ್ಚಿಯಾನಿಟಿ. ಏನಕ್ಕೋಸ್ಕರ ಅವನು ದ್ವೇಷ ಮಾಡ್ತಿರ್ತಾನೆ ಅಂದರೆ ಬೇಸಿಕ್ ರೀಸನ್ ಒಂದು ಕ್ರಿಶ್ಚಿಯಾನಿಟಿಗೋಸ್ಕರ. ಸೊ ಹೂ ಡ್ಯಾಮೇಜ್ಡ್ ಇಸ್ ಬಿಸ್ನೆಸ್, ತಮ್ಮ ಬಿಸ್ನೆಸ್ಸನ್ನು ಡ್ಯಾಮೇಜ್ ಮಾಡಿರ್ತಾನೆ. ಬಿಕಾಸ್ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇರೋದನ್ನು ಇವನು ಅಬ್ಜೆಕ್ಟ್ ಮಾಡ್ತಾ ಇರ್ತಾನೆ ಮತ್ತು ಅವನು ಕಡಿಮೆ ಕೊಡ್ತಾ ಇರ್ತಾನೆ. ಹಿನ್ಸ್ ಈ ಡಿಸೈಡೆಡ್ ಟು ಟ್ರ್ಯಾಪ್ ಹಿಮ್, ಹಾಗಾಗಿ ಅವನನ್ನು ಬಲೆಗೆ ಬಿಡಿಸ್ಬೇಕು ಅಂತ. ದೆನ್ ಈ ಮೇಕ್ ಎನ್ ಅಗ್ರಿಮೆಂಟ್ ದ್ಯಾಟ್, ಒಂದು ಅಗ್ರಿಮೆಂಟ್ ಮಾಡ್ಕೋತಾನೆ. ಇಫ್ ಈ ಫೇಲ್ ಟು ಪೇ ಬ್ಯಾಕ್ ಇಸ್ ಮನಿ, ಆ ಒಂದು ಹಣವನ್ನು ವಾಪಸ್ ಕೊಡೋದು ತಡ ಆಯಿತು ಅಂತಂದರೆ ಅಥವಾ ಕೊಡಲಿಲ್ಲ ಅಂದರೆ, ದೆನ್ ಹಿ ಮೇ ಕಟ್ ಎ ಪೌಂಡ್ ಆಫ್ ಫ್ಲೆಶ್, 1 ಪೌಂಡ್ ಫ್ಲೆಶ್ ಅಂದರೆ ತೂಕ, ಫ್ಲೆಶ್ ಫ್ರಮ್ ಓನ್ಲಿ ಎನಿ ಪಾರ್ಟ್ ಆಫ್ ಹಿಸ್ ಬಾಡಿ, ಅವನ ದೇಹದ ಯಾವುದೇ ಒಂದು ಭಾಗದಿಂದ 1 ಪೌಂಡ್ ಫ್ಲೆಶನ್ನು ಕಟ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಆ ಬಾಂಡಲ್ಲಿ ಕಂಡೀಷನ್ ಹಾಕಿರ್ತಾನೆ. ಸೊ ಮೀನ್ ವೈಲ್, ಅದೇ ನಡುವೆ ಲೇಡಿ ಪೋರ್ಷಿಯಾ ವಾಸ್ ಪ್ರಿಪೇರಿಂಗ್ ಟು ಇನ್ವೈಟರ್ ಶೂಟರ್ಸ್, ಆ ಒಂದು ಪೋರ್ಷಿಯಾ ಆ ಒಂದು ಶೂಟರ್ಸ್ಗಳಿಗೆ ಅಂದರೆ ಆ ಒಂದು ಸ್ವಯಂವರ, ಅದಕ್ಕೆ ಎಲ್ಲ ಪ್ರಿಪೇರ್ ಆಗ್ತಾ ಇರ್ತಾಳೆ. ಇವು ಕುಡಂಟ್ ನಾಟ್ ಮ್ಯಾರಿ ಆ್ಯಸ್ ಸಿ ಚೂಸ್, ಅವಳು ಏನಪ್ಪ ಅಂತಂದರೆ ಸಿ ಚೂಸ್, ಅವಳು ಏನು ಚೂಸ್ ಮಾಡ್ಕೋತಾಳೋ ಅವ್ರ ಪ್ರಕಾರಕ್ಕೆ ಮದುವೆ ಆಗೋಕ್ಕೆ ಅವಕಾಶ ಇರಲ್ಲ. ಯಾಕೆ? ಬಿಕಾಸ್ ಶಿ ವಾಸ್ ಬೌಂಡೆಡ್ ಬೈ ಹರ್ ಫಾದರ್ಸ್ ವಿಲ್, ಅವ್ರ ಫಾದರ್ಸ್ ಒಂದು ವಿಲ್ ಮಾಡಿರ್ತಾರೆ, ಕಂಡೀಷನ್. ಅಟ್ ಹರ್ ಹೋಮ್ ಅಟ್ ಬೆಲ್ಮೌಂಟ್ ಅವ್ರ 3 ಕ್ಯಾಸ್ಕೆಟ್ಸ್ ಇರುತ್ತೆ. ಒಂದು ಚಿನ್ನದ ಒಂದು ಕ್ಯಾಸ್ಕೆಟ್ಸ್ಗಳು ಅಂತಂದರೆ ಅದು ಚಿನ್ನ ಇಡ್ತಕ್ಕಂಥ ಒಂದು ಡಬ್ಬಗಳು. ಅದರಲ್ಲಿ ಒನ್ ಆಫ್ ಗೋಲ್ಡ್, ಒನ್ ಆಫ್ ಸಿಲ್ವರ್, ಇನ್ನೊಂದು ಸಿಲ್ವರ್, ಒನ್ ಆಫ್ ಲೆಡ್ನ ಬಾಕ್ಸ್ಗಳಾಗುತ್ತೆ. ಸೊ ಹೂ ಎವರ್ ಕಮ್ ಟು ಮ್ಯಾರಿ ಹರ್, ಯಾರೋ ಮದುವೆ ಆಗಕ್ಕೆ ಬರ್ತಾರೋ, ಹ್ಯಾಡ್ ಟು ಚೂಸ್ ಒನ್ ಆಫ್ ದೀಸ್, ಅದನ್ನು ಒಂದನ್ನು ಮಾತ್ರ ಚೂಸ್ ಮಾಡಬೇಕು. ಅಲಾಂಗ್ ವಿತ್ ಕಂಡೀಷನ್ಸ್ ಆಫ್ ವಿಲ್, ಆ ವಿಲ್ಲಲ್ಲಿ ಕೆಲವು ಕಂಡೀಷನ್ಸ್ ಇರುತ್ತೆ, ಅದರ ಪ್ರಕಾರವಾಗಿ. ಅಪಾರ್ಟ್ ಫ್ರಮ್ ದೀಸ್ ಕಂಡೀಷನ್, ಆ ಕಂಡೀಷನ್ ಪ್ರಕಾರ ದ ಪ್ರಿನ್ಸ್ ಆಫ್ ಮೊರಾಕೋ ಅಂತಕ್ಕಂಥವನು ಹೂ ಚೂಸ್ ದ ಗೋಲ್ಡ್ ಕ್ಯಾಸ್ಕೆಟ್ ಚೂಸ್ ಮಾಡ್ತಾನೆ. ಇನ್ ವಿಚ್ ಅದರಲ್ಲಿ ಒನ್ ಕ್ಯಾನ್ ಫೈಂಡ್ ಹ್ಯೂಮನ್ ಸ್ಕಲ್ ಇರುತ್ತೆ, ಅದರಲ್ಲಿ ಮನುಷ್ಯನ ಬುರುಡೆ. ದೆನ್ ಪ್ರಿನ್ಸ್ ಆಫ್ ಅರಗಾನ್ ಯಾವುದನ್ನು ಚೂಸ್ ಮಾಡ್ತಾನೆ ಅಂದರೆ ಸಿಲ್ವರ್ ಕ್ಯಾಸ್ಕೆಟ್. ಇನ್ ವಿಚ್ ಅದರಲ್ಲಿ ಏನಿರುತ್ತೆ, ಒನ್ ಕ್ಯಾನ್ ನೋಟಿಸ್ ಎ ಬ್ಲಿಂಕಿಂಗ್ ಇಡಿಯೇಟ್, ಒಂದು ಗೊಂಬೆ ರೀತಿ ಕಣ್ಣು ಮಿಟಿಕ್ಸೋ ಗೊಂಬೆ ಇರುತ್ತೆ. ಫೈನಲಿ ಟರ್ನ್ ಕಮ್ ಟು ಬಸಾನಿಗೆ ಸರದಿ ಬರುತ್ತೆ. ಹಾಗೂ ಹೂ ಚೂಸಸ್ ಲೆಡ್ ಕ್ಯಾಸ್ಕೆಟ್, ಒಂದು ಲೆಡ್ ಕ್ಯಾಸ್ಕೆಟನ್ನು ಚೂಸ್ ಮಾಡ್ತಾನೆ. ಅದು ನೋಡಲಿಕ್ಕೆ ಹೊರಗಡೆಯಿಂದ ಕಡಿಮೆ ಮೌಲ್ಯದ ಕಾಣುತ್ತೆ, ಲೆಡ್. ವಿಚ್ ಕಂಟೈನ್ ಪೋರ್ಟ್ರೇಟ್ ಆಫ್ ಪೋರ್ಷಿಯಾ, ಅದು ಒಂದು ಪೋರ್ಷಿಯಾನ ಫೋಟೋವನ್ನು ಹೊಂದಿರುತ್ತೆ. ಯಾರು ಇದನ್ನು ಹೊಂದಿರ್ತಾರೆ ಅವ್ರಿಗೆ ಮಾತ್ರ ಮದುವೆ ಆಗೋದಕ್ಕೆ ಅವಕಾಶ. ನಂತರ ವಿಚ್ ಮೀನ್ಸ್ ಹಿ ಹ್ಯಾಸ್ ಅಲೌಡ್ ಟು ಮ್ಯಾರಿ ಪೋರ್ಷಿಯಾ ಮದುವೆ ಆಗೋಕ್ಕೆ ಅವಕಾಶ ಆಗುತ್ತೆ. ಮೀನ್ ವೈಲ್ ಬಸಾನಿಯೋ ಫ್ರೆಂಡ್ ಗ್ರಾಷಿಯಾನು ಇರ್ತಾನೆ, ಹೂ ಹ್ಯಾಡ್ ಅಕಂಪೈನಿಡ್ ಹಿಮ್ ಟು ಬೆಲ್ಮೌಂಟ್, ಬೆಲ್ಮೌಂಟ್ ಪ್ರದೇಶಕ್ಕೆ ಗ್ರಾಷಿಯಾನ ಜೊತೆ ಹೋಗಿರ್ತಾನೆ. ಡಿಸ್ಕ್ಲೋಸ್ಡ್ ಇಸ್ ಲವ್ ಫಾರ್ ನೆರಿಸ್ಸಾ, ಅವರ ಜೊತೆ ಪೋರ್ಷಿಯಾ ಜೊತೆ ಅವಳ ಮೇಡ್ ಇರ್ತಾಳೆ, ನೆರಿಸ್ಸಾ ಅಂತಕ್ಕಂಥವಳು, ನೆರಿಸ್ಸಾ ಮೇಡ್, ಅವಳಿಗೂ ಸಹ ಪ್ರೇಮ ನಿವೇದನೆ ಮಾಡ್ಕೋತಾರೆ. 2 ಜೋಡಿ ಆಯ್ತು ಇವಾಗ. ನೆಕ್ಸ್ಟು ಮೀನ್ ವೈಲ್ ಇನ್ ವೆನಿಸ್ನಲ್ಲಿ ಏನಾಗುತ್ತೆ, ಈ ಕಡೆ ಶೈಲಾಕ್ಸ್ ಡಾಟರ್ ಇರ್ತಾಳೆ, ಜೆಸ್ಸಿಕಾ ಅಂತೇಳಿ. ಹ್ಯಾಡ್ ರನ್ ಅವೇ ವಿತ್ ಆಂಟೋನಿಯೋಸ್ ಫ್ರೆಂಡ್, ಆಂಟೋನಿಯೋ ಒಬ್ಬ ಫ್ರೆಂಡ್ ಇರ್ತಾನೆ, ಅವನ ಹೆಸರು ಲೊರೆಂಜೋ ಅಂತೇಳಿ, ಅವನ ಜೊತೆ ಓಡಿ ಹೋಗಿರ್ತಾಳೆ. ಅಲಾಂಗ್ ವಿತ್ ದಿಸ್ ಫಾರ್ಚೂನ್, ಅವನ ಏನು ಸಂಪತ್ತಿದೆ ಎಲ್ಲರ ಜೊತೆ ಓಡೋಗಿರ್ತಾಳೆ. ಇನ್ ಶೈಲಾಕ್ಸ್ ಹೇಟೆಡ್ ಫಾರ್ ಆಂಟೋನಿಯಸ್ ಇನ್ಕ್ರೀಸ್, ಸೊ ಇನ್ ಸೀಸನ್ ಅಂದರೆ ಶೈಲಾಕ್ಸ್ ಹೇಟೆಡ್ ಯಾಕೆ ಅಂತಂದರೆ
ಒಂದು ಆಂಟೋನಿಯನ್ನೇ ಇದೆಲ್ಲ ಕಾರಣಗಳಿಂದ ದ್ವೇಷ ಮಾಡ್ತಿದ್ದರು. ಸೂನ್ ಆಫ್ಟರ್ ದಟ್ ಆದ ನಂತರ ಬಸಾನಿಯೋ ಗಾಟ್ ದ ನ್ಯೂಸ್ ಅಬೌಟ್ ಆಂಟೋನಿಯೋ ಬಗ್ಗೆ ಒಂದು ನ್ಯೂಸ್ ಗೊತ್ತಾಗುತ್ತೆ ಬಸಾನಿಯೋಗೆ. ಏನಾಗುತ್ತಪ್ಪ ಅಂದರೆ ಹೂ ಇಸ್ ನಾವ್ ಇನ್ ಟ್ರಬಲ್ ಇದ್ದಾರೆ. ಈ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್ ಅಬೌಟ್ ದ ಸಿಚುಯೇಷನ್, ಎಲ್ಲ ಸಿಚುಯೇಷನ್ ಹೇಳ್ತಾನೆ. ಪೋರ್ಸಿಯೋ ದಸ್ ಲರ್ನ್ ಆಫ್ ಆಂಟೋನಿಯಸ್ ಬಾಂಡ್ ಆಫ್ ಶೈಲಾಕ್ಗೆ ಬಾಂಡ್ ಏನು ಸೈನ್ ಮಾಡಿಕೊಟ್ಟಿರ್ತೆ ಅದ್ರ ಬಗ್ಗೆ ಪೋರ್ಸಿಯೋ ಗಮನಕ್ಕೆ ಬರುತ್ತೆ. ನಂತರ ಏನಾಗುತ್ತಪ್ಪ ಅಂತಂದರೆ ಇನ್ ದ ಟ್ರಯಲ್ ಸೀನ್, ಅಂದರೆ ಅದನ್ನ ಟ್ರಯಲ್ ಸೀನ್ ಲೀಡ್ ಆಗುತ್ತೆ. ಅದರಲ್ಲಿ ಏನಿರುತ್ತೆ ಅಂದರೆ ಶೈಲಾಕ್ ನೆವರ್ ಶೋಡ್ ಮರ್ಸಿ ಆನ್ ಆಂಟೋನಿಯೋ ಯಾವುದೇ ಕಾರಣಕ್ಕೆ ಕರುಣೆನ ತೋರಿಸಲ್ಲ. ಆ್ಯಟ್ ದಿಸ್ ಟು ಅದ್ರ ಜೊತೆಗೆ ಈವನ್ ಡ್ಯೂಕ್ ಆಫ್ ವೆನಿಸ್ ಟ್ರೈ ಟು ಕನ್ವಿನ್ಸ್ ಶೈಲಾಕ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಡ್ಯೂಕ್ ಆಫ್ ವೆನಿಸ್ ಕಿಂಗು. ಆದರೂ ಸಹ ಬೈ ಆಫರಿಂಗ್ ಏನು ಆಫರ್ ಕೊಡ್ತಾರೆ ಅವರು 6,000 ಡುಕಾಟ್ ಆ್ಯಸ್ ಪೆನಾಲ್ಟಿ, ಆ್ಯಂಡ್ ಪೆನಾಲ್ಟಿಯಾಗಿ 6,000 ಡುಕಾಟ್ಸ್ ಕೊಡ್ತೀನಿ ಅಂದರೂ ಸಹ ಒಪ್ಪೋದಿಲ್ಲ. ಬಟ್ ಈ ನೆವರ್ ಅಕ್ಸೆಪ್ಟ್ ದಿಸ್ ಆಫರ್, ಈ ಆಫರನ್ನು ಒಪ್ಪೋದಿಲ್ಲ. ಅಟ್ ದಿಸ್ ಟೈಮ್, ಈ ಸಮಯದಲ್ಲಿ ಎ ಯಂಗ್ ಕ್ಲರ್ಕ್ ಫ್ರಮ್ ಬೆಲೋರಿಯೋಸ್, ಒಬ್ಬ ಕ್ಲರ್ಕು ಬೆಲೋರಿಯೋಸ್ ಸ್ಥಳದಿಂದ ಬಂದಿದ್ದಾರೆ ಅಂತ ಅನೌನ್ಸ್ ಆಗುತ್ತೆ. ಲೆಟರ್ ರೀಚ್ಡ್, ತಲುಪ್ತಾರೆ. ಸೊ ಇನ್ ದಟ್ ಲೆಟರ್ ಈ ಹ್ಯಾಸ್ ಸೆಂಟ್ ಎ ಯಂಗ್ ಲಾಯರ್ ಫ್ರಮ್ ರೋಮಿಂದ ಒಬ್ಬ ಯಂಗ್ ಲಾಯರ್ ಕಳಿಸಿದ್ದೀನಿ ಅಂದ್ಬಿಟ್ಟು ಬೆಲೋರಿಯೋ ಅಂತಕ್ಕಂಥವ್ರು ಒಂದು ಲೆಟ್ರನ್ನ ರೀಚ್ ಮಾಡಿಸಿರ್ತಾರೆ. ಈಗಾದರೂ ಅವ್ರ ಹೆಸರು ಅಂದರೆ ಇಸ್ ನೇಮ್ ಬಲ್ತಾಜಾರ್ ಅಂತಕ್ಕಂಥದ್ದು ಅವ್ರ ಹೆಸರು. ಸೊ ರೊನಾಕೆಸ್ ಇನ್ಸ್ಟೆಡ್ ಆಫ್ ಇಟ್ ಆನ್ ದ ಬ್ಯಾಕ್ ಡ್ರಾಪ್ ಆಫ್ ಸ್ಟೋರಿ. ಇದ್ರ ಹಿನ್ನೆಲೆ ಏನಾಗುತ್ತೆ ಅಂದರೆ ಪೋರ್ಷಿಯಾ ಥಾಟ್ ಟು ಹೆಲ್ಪ್ ಆಂಟೋನಿಗೆ ಹೆಲ್ಪ್ ಮಾಡಲಿಕ್ಕೆ ಯೋಚನೆ ಮಾಡಿದ ಥಾಟ್, ಬಿಕಾಸ್ ಈ ಲವ್ಡ್ ಬಸಾನಿಯೋವನ್ನು ತುಂಬ ಇಷ್ಟಪಟ್ಟಿರ್ತಾರೆ. ಸೊ ಆಲ್ಸೋ ಡೀಪ್ಲಿ ಮೂವ್ಡ್ ಬೈ ದೇರ್ ಕ್ವಾಲಿಟಿ ಆಫ್ ಫ್ರೆಂಡ್ಶಿಪ್, ಯಾಕೆಂದರೆ ಆಂಟೋನಿಯೋ ಮತ್ತು ಬಸಾನಿಯೋ ಇವರಿಬ್ಬರ ಒಂದು ಫ್ರೆಂಡ್ಶಿಪ್ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ತುಂಬಾ ಇಂಪ್ರೆಸ್ ಆಗ್ತಾಳೆ. ಸೊ ಸಿ ಡಿಟರ್ಮಿನ್ ಟು ಸೇವ್ ಹಿಮ್, ಅವಳು ತೀರ್ಮಾನ ಮಾಡ್ತಾಳೆ ಸೇವ್ ಮಾಡಲೇಬೇಕು ಅವನನ್ನು ಅಂತೇಳಿ. ಸಿ ಡ್ರೆಸ್ಡ್ ಹರ್ಸೆಲ್ಫ್ ಆ್ಯಸ್ ಎ ಕೌನ್ಸಿಲರ್, ಒಬ್ಬ ಕೌನ್ಸಿಲರ್ ಥರ ಒಂದು ಲಾಯರ್ ಡ್ರೆಸ್ಸಲ್ಲಿ ಚೇಂಜ್ ಮಾಡ್ಕೋತಾಳೆ. ಆ್ಯಂಡ್ ಹರ್ ಮೇಯ್ಡ್ ನೆರಿಸ್, ಅವಳ ಜೊತೆಗೆ ಮೇಯ್ಡ್ ನೆರಿಸೇ ಇರ್ತಾಳೆ. ಸೊ ಆ್ಯಸ್ ಎ ಅವರ್ ಕಂಪ್ಯಾನಿಯನ್, ಅವರಿಬ್ಬರು ಜೊತೆಯಾಗಿ ಹೋಗ್ತಾರೆ ಲಾಯರ್ ಥರ. ಅಟ್ ದ ಕೋರ್ಟ್ ಹಾಲಲ್ಲಿ ಏನಾಗುತ್ತೆ, ಸಿ ಅಡ್ರೆಸ್ಡ್ ಹರ್ ಸೆಲ್ಫ್, ತಾನೇ ಒಂದು ನಿವೇದನೆ ಹೇಳ್ತಾಳೆ ಟು ಶೈಲಾಕ್ ಹೇಳ್ತಾಳೆ ಟು ಸೂ ಸಮ್ ಮರ್ಸಿ ಆನ್ ಹಿಮ್ ಬೈ ಅರ್ ಸ್ಪೀಚ್ ಕಾಲ್ಡ್ ಕ್ವಾಲಿಟಿ ಆಫ್ ಮರ್ಸಿ. ಇವಳೊಂದು ಶೈಲಾಕಿಗೆ ಸ್ಪೀಚನ್ನು ಮಾಡ್ತಾಳೆ, ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥದ್ದು ಫೇಮಸ್ ಸ್ಪೀಚು, ಕರುಣೆ ಅನ್ನೋದು ಹೇಗಿರಬೇಕು ಅಂತಂದ್ಬಿಟ್ಟು. ಆದರೂ ಸಹ ಅವನು ಶೈಲಾಕು ಪರಿಗಣಿಸೋದಿಲ್ಲ. ದೇರ್ ವಾಸ್ ಎ ಡ್ರಾಮ್ಯಾಟಿಕ್ ಸೈಲೆನ್ಸ್ ಇನ್ ದ ಕೋರ್ಟ್ ಹಾಲ್, ಇವಾಗ ಒಂದು ಸೈಲೆಂಟ್ ಆಗಿರುತ್ತೆ ಕೋರ್ಟ್, ಯಾಕೆಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತಕ್ಕಂಥದ್ದು ವಿತ್ ಎಕ್ಸೈಟ್ಮೆಂಟು ಇರುತ್ತೆ. ಪೋರ್ಷಿಯಾ ಅಲೋಡ್ ಶೈಲಾಕ್ ಟು ಟೇಕ್ 1 ಪೌಂಡ್ ಆಫ್ ಫ್ಲೆಶ್ ತಗೊಳ್ಳೋಕ್ಕೆ, ವಿತ್ ದ ಕಂಡೀಷನ್ ಆಫ್ ದ್ಯಾಟ್ ಶೈಲಾಕ್ ವುಡ್ ನಾಟ್ ಕಟ್ ಆಫ್ ಹಿಸ್ ಪೌಂಡ್ ಆಫ್ ಫ್ಲೆಶ್ ವಿತೌಟ್ ಶೇಡಿಂಗ್ ಬ್ಲಡ್ ಅಂದರೆ ರಕ್ತ ಬೀಳದಂಗೆ ಕಟ್ ಮಾಡಬೇಕು, ನೀವು ತಗೋ ಬ್ಲಡ್ 1 ಪೌಂಡ್ ಫ್ಲೆಶನ್ನು, ಬಟ್ ರಕ್ತ ಬೀಳಬಾರ್ದು ಅಂತಕ್ಕಂಥ ಕಂಡೀಷನ್ನ ಆಗ್ತಾಳೆ. ಆಗ ಇಟ್ ಇಸ್ ನಾಟ್ ಅಟ್ ಆಲ್ ಮೆನ್ಷನ್ಡ್ ಇನ್ ದ ಬಾಂಡ್, ಯಾಕೆಂದರೆ ಇದು ಬಾಂಡಲ್ಲಿ ಮೆನ್ಷನ್ ಆಗಿರಲ್ವಲ್ಲ ನಿನ್ನ ಪ್ರಕಾರಕ್ಕೆ ಅಂತೇಳಿ ಅವ್ರನ್ನ ಟ್ರ್ಯಾಪ್ ಮಾಡ್ತಾನೆ. ನೆಕ್ಸ್ಟು ಡ್ಯೂ ಟು ದ ಲಾಜಿಕ್ ಆಫ್ ಪೋರ್ಷಿಯಾ ಆರ್ಗ್ಯುಮೆಂಟ್, ಈ ಆರ್ಗ್ಯುಮೆಂಟಿಂದ ಶೈಲಾಕ್ ಚೇಂಜ್ ಇಸ್ ಮೈಂಡ್. ಶೈಲಾಕ್ ಚೇಂಜ್ ಇಸ್ ಮೈಂಡ್, ಈಗ ಶೈಲಾಕ್ ಮೈಂಡ್ ಚೇಂಜ್ ಮಾಡ್ಕೋತಾನೆ. ವಿಲ್ಲಿಂಗ್ ಟು ಟೇಕ್ ಓನ್ಲಿ ದ ಸಮ್, ಈಗ ಆ ಒಂದು ಅಮೌಂಟ್ ಮಾತ್ರ ಕೊಡಿ ಅಂತ ಅಂತಾನೆ. ಬಟ್ ಯಾಡ್ ಲೆಂಟ್, ಬಟ್ ಬಿಫೋರ್ ದ ಶೈಲಾಕ್ ಹ್ಯಾಡ್ ಥ್ರೈಸ್ ರಿಫ್ಯೂಸ್ಡ್, 3 ಬಾರಿ ರಿಫ್ಯೂಸ್ ಮಾಡಿರ್ತಾನೆ. ಯಾಕೆಂದರೆ ಡ್ಯೂಕು ಮತ್ತು ಇವರು ಎಲ್ಲರೂ ಹೇಳಿರ್ತಾರೆ ನಿಮಗೆ ಬೇಕಾದ ಹಣ ತಗೊಂಡು ಬಿಟ್ಬಿಡು ಅಂತ, ಅವಾಗ ಗೊತ್ತಿರಲ್ಲ ಅದಕ್ಕೆ ಆಫರ್. ಸಿ ಹ್ಯಾಡ್ ಮೇಡ್ ಶೋ ಮರ್ಸಿ ಆ್ಯಂಡ್ ಟೇಕ್ ಮನಿ, ಆವಾಗಲೂ ಸಹ ಕರುಣೆ ತೋರು ಮನಿ ತಗೊಂಡಾಗ ಗೊತ್ತಿರಲಿಲ್ಲ. ಶೈಲಾಕ್ ವಾಸ್ ಹ್ಯಾವ್ ನಥಿಂಗ್ ಬಟ್ ಈ ಸ್ಯಾಂಡ್, ಈಗ ಅವನ ಕೈಯಲ್ಲಿ ಯಾವುದೂ ಆಪ್ಷನ್ ಇಲ್ಲ. ಸೊ ಶೈಲಾಕ್ ಅಕ್ಸೆಪ್ಟೆಡ್ ಇಸ್ ಡಿಫೀಟ್ ಆ್ಯಂಡ್ ಪ್ರಿಪೇರ್ ಟು ಲೀವ್, ಆಗ ಹೋಗಲಿಕ್ಕೆ ರೆಡಿ ಆಗ್ತಾನೆ. ಪೋರ್ಷಿಯಾ ಸ್ಟೆಪ್ಡ್ ಹಿಮ್ ಸೇಯಿಂಗ್ ಇಫ್ ಎನಿ ಒನ್ ಹೂ ಇಸ್ ನಾಟ್ ಸಿಟಿಜನ್ ಆಗಿರ್ತಕ್ಕಂತಹ ಪರ್ಸನ್ ಟ್ರೈಸ್ ಟು ಟೇಕ್ ದ ಲೈಫ್ ಆಫ್ ಎ ಸಿಟಿಜನ್, ಒಬ್ಬ ನಾಗರಿಕನಾಗಿ ಇನ್ನೊಬ್ಬ ನಾಗರಿಕನ ಒಂದು ಜೀವನ ತಗೊಳ್ತಕ್ಕಂಥದ್ದು ಎಷ್ಟು ಸರಿ ಅಂಥೇಳಿ. ಆಗೇನು ಮಾಡ್ತಾರೆ, ಹಾಫ್ ಆಫ್ ಹಿಸ್ ಪ್ರಾಪರ್ಟಿ ಗೋ ಟು ದ ಪರ್ಸನ್, ಇವನ ಏನು ಶೈಲಾಕ್ ನರ್ದ ಪ್ರಾಪರ್ಟಿ ಒಬ್ಬ ಪರ್ಸನ್ಗೆ ಹೋಗ್ಬೇಕಂದ್ರೆ ಸಫರರ್ಗೆ, ದಟ್ ಮೀನ್ಸ್ ಆಂಟೋನಿಗೆ, ಅದರ್ ಆಫ್ ಗೌರ್ಮೆಂಟ್ಗೆ ಹೋಗಬೇಕು ಅಂತ ತೀರ್ಮಾನ. ಆ್ಯಂಡ್ ಇಸ್ ಲೈಫ್ ಇನ್ ಇಸ್ ಡ್ಯೂಕ್ ಸ್ಯಾಂಡ್, ಈಗ ಅವನ ಲೈಫು ಡ್ಯೂಕ್ ಸ್ಯಾಂಡಲ್ಲಿದೆ. ಬಟ್ ಆಂಟೋನಿಯೋ ರಿಜೆಕ್ಟೆಡ್ ಶೈಲಾಕ್ಸ್ ವೆಲ್ತ್, ಆದರೂ ಸಹ ಆಂಟೋನಿಯೋ ಶೈಲಾಕ್ಸ್ ವೆಲ್ತನ್ನು ರಿಜೆಕ್ಟ್ ಮಾಡ್ತಾನೆ. ವಿಶ್ ಟು ಗಿವ್ ಇಟ್ ಟು ಇಸ್ ಡಾಟರ್, ಅಂದರೆ ಅದನ್ನು ತನ್ನ ಮಗಳಿಗೆ ಕೊಡು ಜೆಸ್ಸಿಕಾಗೆ. ಬಿಕಾಸ್ ಅವ್ರು ಯಾರು ಅಂತಲೇ ಹೂ ಹ್ಯಾಸ್ ಮ್ಯಾರಿಡ್ ಲೊರೆಂಜೋ ಅಂತಕ್ಕಂಥವ್ನ ಮದುವೆ ಆಗಿರ್ತಾಳೆ ಅವಳು, ಅವನಿಗೆ ಕೊಡಿ ಅಂತ ಹೇಳ್ತಾರೆ. ನಾವು ಶೈಲಾಕ್
ಹ್ಯಾಡ್ ಟು ಬಿ ಕಂಟೆಂಟ್, ಈಗ ಸ್ಯಾಟಿಸ್ಫೈಡ್ ವಿತ್ ದಿಸ್, ಇದರಿಂದ ಅವನು ಅಟ್ಲೀಸ್ಟ್ ಇಷ್ಟಕ್ಕಾದರೂ ಸಮಾಧಾನ ಆಗಬೇಕು. ದ ಟ್ರಯಲ್ ಸೀನ್ ವಾಸ್ ಅ ವೆರಿ ವಿಕ್ಟರಿ ಫಾರ್ ಬಾಲ್ತಾಜಾರ್. ಡಾಕ್ಟರ್ ಬಾಲ್ತಾಜಾರ್ಗೆ ಇದೊಂದು ತುಂಬ ಒಂದು ಗೆಲುವು ತಂದುಕೊಡುತ್ತೆ. ವಿಚ್ ಪೋರ್ಷಿಯಾ ಹ್ಯಾಡ್ ಗಿವನ್ ಟು ಹಿಮ್ ಅಟ್ ದ ಟೈಮ್ ಆಫ್ ವೆಡ್ಡಿಂಗ್. ಈಗ ಆ ಟೈಮಲ್ಲಿ ಬಸಾನಿಯೋ ಇನ್ವೈಟೆಡ್ ಟು ಡೈನ್ ವಿತ್ ಹಿಮ್. ಈಗ ನೆಕ್ಸ್ಟು ದ ಟ್ರಯಲ್ ಸೀನ್ ವಾಸ್ ವಿಕ್ಟರಿ ಫಾರ್ ಬಾಲ್ತಾಜಾರ್, ಅವ್ರಿಗೊಂದು ಗೆಲುವು. ನಾವು ಬಸಾನಿಯೋ ಇನ್ವೈಟೆಡ್ ಟು ಡೈನ್ ವಿತ್ ಹಿಮ್, ಹಾಗಾಗಿ ಬಸಾನಿಯೋ ಆ ಒಂದು ಬಾಲ್ತಾಜಾರ್ನ ಊಟಕ್ಕೆ ಕರೀತಾರೆ. ಬಟ್ ಈ ರೆಫ್ಯೂಸ್ ಟು ಅಕ್ಸೆಪ್ಟ್, ನನಗೆ ಅದೇನು ಬೇಡ ಅಂತೇಳಿ ಹೇಳ್ತಾರೆ. ನೋ ಪೇಮೆಂಟ್ ಎಕ್ಸೆಪ್ಟ್ ಎ ರಿಂಗ್ ಆಫ್ ಬಸಾನಿಯೋ, ಈ ಬಸಾನಿಯೋದು ರಿಂಗ್ ಬೇಕು ಅಂತ ಕೇಳಿರ್ತಾನೆ. ಯಾಕೆಂದರೆ ಪೋರ್ಷಿಯೋ ಬಸಾನಿಯೋ ಟೈಮ್ ರಿಂಗ್ ಮದುವೆ ಟೈಮಲ್ಲಿ ಯಾವ ಕಾರಣಕ್ಕೂ ಸಪ್ರೇಟ್ ಆಗಬಾರ್ದು ಅಂತ ರಿಂಗ್ ಕೊಟ್ಟಿರ್ತಾರೆ. ವಿಚ್ ಪೋರ್ಷಿಯಾ ಹ್ಯಾಡ್ ಗಿವನ್ ಟು ಹಿಮ್ ಅಟ್ ದ ಟೈಮ್ ಆಫ್ ವೆಡ್ಡಿಂಗ್, ಮದುವೆ ಟೈಮಲ್ಲಿ ಕೊಟ್ಟಿರ್ತಾಳೆ. ಬಟ್ ಔಟ್ ಆಫ್ ದ ವೇ, ಯಾವುದೇ ದಾರಿ ಕಾಣದೆ ಹ್ಯಾಂಡೆಡ್ ಓವರ್ ಟು ದ ಯಂಗ್ ಲಾಯರ್, ಆ ಲಾಯರ್ಗೆ ಈ ರಿಂಗನ್ನು ಕೊಡ್ತಾರೆ. ಫೈನಲಿ ಏನಾಗುತ್ತೆ, ಆಲ್ ಆಫ್ ದೆಮ್ ಅರೈವ್ಡ್, ಎಲ್ಲರೂ ಬರ್ತಾರೆ ಬೆಲ್ಮೌಂಟ್ಗೆ. ಪೋರ್ಷಿಯಾ ಆಸ್ಕ್ಡ್ ಹರ್ ಥಿಂಗ್ ಫ್ರಮ್ ಬಸಾನಿಯೋ ಏನಾಯಿತು ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಹೇಳಿರಲ್ಲ ಅವಳು, ಸೀಕ್ರೆಟಲ್ಲಿ. ಪ್ರಿಟೆಂಡ್ ಟು ಬಿ ಆ್ಯಂಗ್ರಿ, ಎಲ್ಲಿಯ ರಿಂಗ್ ಅಂತ ಕೇಳಿ ಕೋಪಗೊಳ್ತಾಳೆ. ಲಾಸ್ಟ್ಲಿ ಹರ್ ಸೆಲ್ಫ್ ಸೋಡ್ ದಟ್ ರಿಂಗ್, ತಾನೇ ಆ ರಿಂಗನ್ನು ತೋರಿಸ್ತಾಳೆ. ಇನ್ ಹರ್ ಹ್ಯಾಂಡ್ ಬಸಾನಿಯೋ ಸ್ಪೀಚ್ಲೆಸ್ ಟು ಈ ಸಿಚುಯೇಷನ್ ಟು ಕಮ್ ಅಕ್ರಾಸ್, ಈ ಒಂದು ಸಿಚುಯೇಷನ್ಗೆ ಅವನು ಮೂಕ ವಿಸ್ಮಿತನಾಗ್ತಾನೆ. ಫೈನಲಿ ಆಲ್ ದ ಸೀಕ್ರೆಟ್ಸ್ ರಿವೀಲ್ ಟು ದ ಟ್ರಯಲ್ ಅಬೌಟ್ ದ ಟ್ರಯಲ್ ಇವೆಂಟ್ ಬಗ್ಗೆ ಎಲ್ಲದೂ ಬಯಲಾಗುತ್ತೆ. ಎಕ್ಸ್ಪ್ಲೈನ್ಡ್ ಬರ್ ಫ್ಯಾಮಿಲಿ, ಅವರ ಫ್ಯಾಮಿಲಿಯಲ್ಲಿ ಫೈನಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಂಡ್ಸ್ ವಿತ್ ಹ್ಯಾಪಿ ನೋಟ್, ಆವಾಗ ಅದು ತುಂಬ ಸಂತೋಷದಿಂದ ಎಂಡ್ ಆಗುತ್ತೆ. ಇವಾಗ ಇದನ್ನು ಇಂಗ್ಲೀಷಲ್ಲಿ ಓದೋದ್ರಿಂದ ಇದೇ ರೀತಿ ಲಿಸನ್ ಮಾಡ್ಕೊಳ್ಳಿ. Plot or summary. Merchant of Venice by William Shakespeare. Antonio was a kind and rich merchant of Venice town. His close friend was Bassanio, a young man. Antonio had only one enemy in Venice, Shylock, the Jew and moneylender, with very high rates of interest. Once Bassanio seeks an help from Antonio to marry Portia of Belmont. She was rich and so beautiful. But at this time, Antonio invested all his money in his ship trade. Hence, he asked 3,000 ducats from Shylock. But Shylock concluded him to sign a bond in turn. Here, Shylock hates Antonio for his Christianity, who damaged his business. Hence, he decided to trap him. Then, he made an agreement that if he failed to pay back his money, then he may cut a pound of flesh from any part of his body. Meanwhile, Lady Portia was preparing to invite her suitors, who could not marry as she chose, because she was bounded by her father's will. At her home at Belmont were 3 caskets, one of gold, one of silver, and one of lead. So, whoever come to marry her had to choose one of these along with these conditions of will. Apart from this condition, the Prince of Morocco would choose the gold casket in which one can find human skull. Then the Prince of Aragon chooses silver casket in which one can notice blinking idiot. Finally, turns comes to Bassanio, who chooses the lead casket which contained portrait of Portia, which means he was allowed to marry Portia. Meanwhile, Bassanio's friend Gratiano, who had accompanied him to Belmont, declared his love for Nerissa, Portia's maid. Meanwhile, in Venice, Shylock's daughter Jessica had run away with Antonio's friend. Meanwhile, in Venice, Shylock's daughter Jessica had run away with Antonio's friend Lorenzo, along with his fortune. Hence, Shylock's hatred for Antonio increased. Soon after that, Bassanio got the news about Antonio, who is now in trouble. He explained everything about the situation. Portia thus learnt of Antonio's bond to Shylock. In the trial scene, Shylock never showed mercy on Antonio. Add to this event, Duke of Venice tried to convince Shylock by offering 6,000 ducats as penalty, but he never accepted this offer. At this time, a young clerk from Bellario's letter reached. So in that letter, he has sent a young lawyer from Rome, his name Balthazar,
allowed him to run the case instead of him. On the backdrop of story, Portia had thought to help Antonio because she loved Bassanio and also deeply moved by their quality of friendship. So she determined to save him. She dressed herself as a counselor and her maid Nerissa as her companion. At the court hall, she addressed herself to Shylock to show some mercy on him by her speech called Quality of Mercy. There was a dramatic silence in the court hall. With excitement, Portia allowed Shylock to take 1 pound of flesh with the condition that Shylock could cut off his pound of flesh without shedding blood, which is not at all mentioned in the bond. Due to this logic, Antonio's argument, now Shylock changed his mind to willing to take only the sum that he had led. Before that, Shylock had thrice refused the offer she had made to show mercy and take money. Now Shylock was not to nothing but his bond. So Shylock accepted his defeated and prepared to leave. Portia stopped him, saying, if anyone who is not a citizen of Venice tries to take this life of a citizen, that must person must half of his property goes to the person, to the sufferer, and other half up to the government. And his life is in the Duke's hand. But Antonius rejected Shylock's wealth and wished to give it his daughter Jessica, who has married Lorenzo. Now Shylock had to be content or satisfied with this judgment. The trial scene is a kind of victory for Dr. Balthazar. Now Bassanio invited to dine with him, but he refused, accept no payment except a ring of Bassanio, which Portia had given to him at the time of wedding, but out of the way he handed over the young lawyer. Finally, all of them arrived at Belmont. Portia asked her a thing for Bassanio and she pretended to be angry. Lastly, she herself saw that the ring in her hand. Bassanio was speechless to the situation he come across. Finally, all the secrets revealed related to the trial event explained by her finally ends with a happy note. Thanks for watching.